ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೀತಾರಾಮ್ಚಾರಿ ವರ್ಗೋ ನಾ ಗಂಡ ಊಟ ಕೇಳಿದ್ದಕ್ಕೆ ನಾಯಿ ತರ ಎಸ್ಲು ಅಂತ ಹೆಡ್ಲೈನ್ ಹಾಕಿ ಒಂದ್ 25 ಪೇಜ್ ಬರ್ಕೋ ಸೀತಾರಾಮ್ಚಾರಿ. ನನ್ನ ಕಣ್ಣಿಂದ ಈ ಅವಮಾನ ನೋಡಕ್ ಆಗ್ತಾ ಇಲ್ಲ ಸರ್. ನೋಡ್ಬೇಕು ಸೀತಾರಾಮ್ಚಾರಿ, ನೋಡ್ಬೇಕು. ನನ್ನ ಆತ್ಮಚರಿತ್ರೆ ಆಚೆ ಬಂದಾಗ ಸ್ಕೂಲ್ ಮಕ್ಕಳಿಗೆ ನನ್ನ ಆತ್ಮಚರಿತ್ರೆ 5 ಮಾರ್ಕ್ಸ್ ಕ್ವಶನ್ ಆಗಿರ್ಬೇಕು. ಆ ಎಕ್ಸಾಮ್ ಹಾಲಲ್ಲಿ ನನ್ನ ಕ್ವಶನ್ಗೆ ವಿವರಣೆ ಬರಿಬೇಕಾದ್ರೆ ಮಕ್ಕಳು ಕೈ ನಡುಗ್ತಾ ಇರ್ಬೇಕು, ಕಣ್ಣಲ್ಲಿ ನೀರು ಬರ್ತಾ ಇರ್ಬೇಕು, ನನ್ನ ಹೆಸರು ಮನಸ್ಸಲ್ಲಿ ಹಂಗೆ ಆರಾಧಿಸ್ತಾ ಇರ್ಬೇಕು. ಅದು ಈ ಜಗ್ಗಪ್ಪನ್. ತಗೊಬನ್ನಿ ಇಲ್ಲಿ 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 ಇಲ್ಲಿಡಿ, ಹಿಂಗ್ ತಿರುಗಿಸ್ಬಿಟ್ಟಿಡಿ ಹಿಂಗೆ. ಸರ್ ಏನ್ ಸರ್ ಇದು? ತವಪೆಟ್ಟಿಗೆ ಅದೇನೇನಕ್ಕೆ ತರಿಸ್ರಿ ಸರ್? ನನ್ನ ಆತ್ಮಚರಿತ್ರೆಗೆ ಅದೇನೆ ಕ್ಲೈಮ್ಯಾಕ್ಸ್ ಸೀನು. ಸರ್ ಎಕ್ಸಲೆಂಟ್ ಸರ್, ಎಕ್ಸಲೆಂಟ್ ಕಂಟೆಂಟ್ ಸರ್. ಹೌದಲ್ಲ? ಏನ್ ಎದ್ರಿಕಬೇಡ ಸೀತಾರಾಮ್ ಸರ್, ಈಗ ಹೋಗಿ ನಾನು ಮಲ್ಕೊಂತೀನಿ ಅಲ್ಲಿ. ಶವಪೆಟ್ಟಿಗೆ ಯಾಕೆ ತರಿಸಿದ್ರೆ? ಅಂದ್ರೆ ಯಾಕೆ ತರಿಸ್ತಾರೆ, ಏನಕ್ಕೆ ತರಿಸ್ತಾರೆ? ನನ್ನ ಕತೆಗೆ ಅದೇ ಕ್ಲೈಮ್ಯಾಕ್ಸ್ ಸೀನು. ನಾನು ಹೋಗಿ ಅದ್ರಲ್ಲಿ ಮಲ್ಕೊತೀನಿ, ಒಂದ್ 10 ವರ್ಷ ಜೀವ ಸಮಾಧಿ ಆಗ್ಬಿಡ್ತೀನಿ. ಅವಾಗ ಸಮಾಜದಲ್ಲಿರೋರೆಲ್ಲ ಗುಸು 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 ಅಂತ ಮಾತಾಡ್ಕೊತಾ ಇರ್ತಾರೆ. ಸರ್ ಹ್ಯಾರಿ ಪಾಟರ್ ಬುಕ್ಸ್ ಗಿಂತ ನಿಮ್ಮ ಬುಕ್ಗಳೇ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ಬಿಡ್ತವೆ ಸರ್. ಬೆಲೆ ಜಾಸ್ತಿ ಏನಿರಲ್ಲ ಅಷ್ಟೇ. ನಿನಗೆ ಜಾತ್ರೆನಲ್ಲಿ ಅಡ್ರಮ್ಮ ಅಂತ ಕೋತಿ ಆಡ್ಸೋದ್ ಬಿಟ್ಟು ನನ್ ಗಂಡನ ಜೊತೆ ಏನ್ ಮಾಡ್ತಿದ್ಯಾ? ಅದನ್ನೇ ಮಾಡ್ತಿದ್ದೀನಲ್ಲ. ಏಯ್ ನೀನ್ ಹಾಳಾಗದಂತೆ ನನ್ ಗಂಡನ ಹಾಳು ಮಾಡ್ತೀಯಾ? ಬಾಯ್ ಮುಚ್ಕೊಂಡು ನಿಂತ್ಕೋ. ಅದಲ್ಲ ಅದಲ್ಲ. ಅಪ್ಪ ನೀನಲ್ಲಿ 10 ವರ್ಷ ಅಲ್ಲ, ನೀನ್ 10 ನಿಮಿಷನೂ ಇರಕ್ಕಾಗಲ್ಲ. ನೆಗದು ಬಿದ್ದು ಹೋಗ್ತೀಯ ನೀನು. ಅಲ್ಲ, ಏಕಾಗ್ರತೆ ಅನ್ನೋದು ಒಂದಿದ್ರೆ 10 ವರ್ಷ ಅಲ್ಲ 20 ವರ್ಷ ಬೇಕಾದ್ರೂ ಇರ್ಬೋದು. ಏನಂತೀರಾ? ಈಗಲ್ಲ, ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಕೊನೆಯಲ್ಲಿ ಮಾತಾಡ್ತಾನೆ. ಕೊನೆಯಲ್ಲಿ ಸ್ಕಿಟ್ಟೆ ಮುಗಿತಾ ಬಂತು, ಹೋಗಿ ನಿಮ್ಮ ಅಪ್ಪನ ಜೊತೆ ಮನೇಲಿ ಮಾತಾಡು. ಇವಾಗ ಮಕ್ಕ ಆ ಕಡೆ ಒಂದಳು ಕೊನೆಯಲ್ಲಿ ಮಾತಾಡ್ತಾಳಂತೆ. ಸರ್ ನೀವು ಹೋದ್ರೆ ಮತ್ತೆ ಬರ್ತಿರಲ್ಲ ಗೊತ್ತಿಲ್ಲ. ನಿಮ್ಮ ಆತ್ಮಚರಿತ್ರೆಗೆ ಮುನ್ನುಡಿ ಯಾರ ಕೈಲಿ ಬರ್ಸೋಣ ಸರ್? ರಚಿತಾ ಮೇಡಮ್ ಕೈಲಿ ಬರ್ಸೋ. ಮತ್ತೆ ಹಿನ್ನುಡಿ ಅವ್ರ ಕೈಲೇನೆ ಬರ್ಸೋ. ಯಾಕೆ? ಇತ್ತೀಚಿನ ದಿನಗಳಲ್ಲಿ ನನ್ನ ಜೀವನ ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಸರ್ ನಾವು ಹೋಗಿ ಬರಲ್ಲ. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ ಯು. ಹಾಯ್ ಬಾಯ್ಸ್ ಗರ್ಲ್ಸ್ ಬಾಯ್. ನಾನೇನಾದ್ರೂ ಮಿಸ್ ಆಗ್ತಾ ಇದ್ದೀನಿ ಅಂತಂದ್ರೆ ಊಟಲ್ ನೋಡಿ. ಓಕೆ ಬಾಯ್. ಸಿದ್ದರಾಮಚಾರಿ ಮುಚ್ಚಪ್ಪ. ಮುಚ್ಕೊಳ್ಳಿ. ಹ್ಯಾಪಿ ಜರ್ನಿ. ಹಲೋ ಓ ಸಿರಿ ಮೇಡಮ್, ಓ ನಿಮ್ಗೂ ಆತ್ಮಚರಿತ್ರೆ ಬರಬೇಕಾ? ಇರ್ರಿ ಪೆನ್ನ ಲಿಂಕ್ ಖಾಲಿ ಆಗ್ಬಿಟ್ಟು ತುಂಬಿಸ್ಕೊಂಡ್ಬರ್ತೀನಿ. 10 ವರ್ಷ ಹೋಗೋಣ ಅನ್ಕಂಡೆ, ಇಲ್ಲಿ 10 ಸೆಕೆಂಡ್ ಕೂತ್ಕೊಳ್ಳಾಕಾಯ್ತಲ್ವಲ್ಲ ಇಲ್ಲಿ. ಯಾಕೋ ಆತ್ಮಚರಿತ್ರೆ ಕ್ಲೈಮ್ಯಾಕ್ಸ್ ಸರಿಯಾಗಿಲ್ಲ. ಏನೇ ಇನ್ನು ಸತ್ತಿಲ್ಲ ನೀವು? ಅದು ಯಾಕೋ ಆತ್ಮಚರಿತ್ರೆ ಕ್ಲೈಮ್ಯಾಕ್ಸ್ ಸರಿಯಾಗಿಲ್ಲ. ನೆಕ್ಸ್ಟ್ ಕಿಟ್ಟಲ್ಲಿ ಬರ್ಕತೀನಿ. ಸಾಂಬಾರ್ ಏನ್ ಮಾಡಿದ್ಯಾ? ಏನು ಮಾಡಿಲ್ಲ. ನೀನ್ ಯಾಕೆ ಮಾಡ್ತೀಯ? ದಿನ ನಾನ್ ತಾನೇ ಮಾಡೋದು. ಹೋಗಿ ಮಾಡ್ತೀನಿ ಬಿಡು ನಾನು. ಸರಿ. ಅಲ್ಲ, ಇವನ ಆತ್ಮನೇ ನನ್ನ ಸೆರಗಿಡ್ಕೊಂಡು ನನ್ನ ಸುತ್ತಾ ಇರುತ್ತೆ. ಅಂತದ್ರಲ್ಲಿ ಇವನು ಆತ್ಮಚರಿತ್ರೆ ಬರ್ಕೋತಾನಂತೆ. ಇಂಥ ಹುಚ್ಚಾಟ ಆಡೋರ್ಗೆಲ್ಲ ನಾನು ಒಂದು ಮಾತು ಹೇಳ್ತೀನಿ. ನಮಗಿಂತ ದೊಡ್ಡವರು ಆತ್ಮಚರಿತ್ರೆಗಳನ್ನ ಬರ್ಕೊಂಡಿದ್ದಾರೆ. ಅವರು ಬರ್ಕೊಂಡಿರೋದು ಅವ್ರು ಮಾಡಿದಂತ ಸಾಧನೆಗಲ್ಲ, ಆದ್ರೆ ಹಿಂದೆ ಇರೋಂತ ಅವಮಾನಗಳಿಗೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಹುಚ್ಚಾಟ ಎಲ್ಲ ಆಡ್ಬಿಡಿ. ಫಸ್ಟ್ ಆಫ್ ಆಲ್ ಇವನ್ ಜೊತೆ ಮಾತಾಡ್ಬಿಡಿ, ಇವನ್ ಜೊತೆ ಸೇರ್ಬಿಡಿ. ಗಾಟ್ ಇಟ್? ಓಕೆ. ಗ್ಯಾಸ್ ಖಾಲಿ ಆಗಿತ್ತಾ? ಇಲ್ಲ. ಪಾತ್ರೆ ಸಿಗ್ಲಿಲ್ವಾ? ಇಲ್ಲ. ಉಪ್ಪು ಸೊಪ್ಪೇನಾರ ಖಾಲಿ ಆಗಿತ್ತಾ? ಹಂಗಲ್ಲ ಕಣೆ. ಮತ್ತೇನಾಯ್ತು? ಸೌಟ್ ಇಟ್ಕೊಂಡು ಸಾರ್ ಒಳಗೆ ಹಿಂಗ್ ಅಳ್ಳಾಡಿಸ್ತಾ ಇರ್ಬೇಕಾದ್ರೆ ನನ್ನ ಆತ್ಮ ಬಂದು ಒಂದು ಮಾತು ಹೇಳ್ತು. ಏನಂತ? ಹುಟ್ಟು ಉಚಿತ, ಸಾವು ಖಚಿತ. ನೀನ್ ಯಾಕೋ ನನ್ನ ಸಾಯಿಸ್ತಿದ್ಯಾ ಜಗದೀಶ? ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. 10,000 ರೂಪಾಯಿ ಕೊಡು. ಯಾಕೆ? ಕಷ್ಟದಲ್ಲಿ ಇದೀನಿ. 10,000 ರೂಪಾಯಿ ಕೊಡಪ್ಪ. ಬೇಕಾದ್ರೆ 10,000 ರೂಪಾಯಿ ದುಡಿಯೋದು ಹೆಂಗೆ ಅಂತ ಒಂದು 10 ಲಿಂಕ್ ಇದಾವೆ, ಅದನ್ನ ಕಳಿಸ್ತೀನಿ. 10,000 ರೂಪಾಯಿ ಎಲ್ಲ ಕೊಡಕ. ಮತ್ತೆ ಮೆಸೇಜ್ ಹಾಕೋ ಮಾಡ್ದೆ. ಮೆಸೇಜ್ ಹಾಕ್ ಮಾಡ್ದೆ. ಇದಳ ಮೇಲೆ ಮೊನ್ನೆ ಒಂದು 4 ಸ್ಟಿಕ್ಕರ್ ಕಳ್ಸಿದಲ್ಲ, ಅದ್ ಯಾವ್ದು ಹೇಳು? 1 ಹಿಂಗ್ ಕಳ್ಸಿದ್ದೆ, 2 ಹಿಂಗಿತ್ತು, 3ನೇದು ಹಿಂಗಿತ್ತು, 4ನೇದು
ಹಿಂಗಿತ್ತು. ಎದುರುಗಡೆ ಇರ್ಬೇಕಾದ್ರೆ ಸ್ವಾದ ರೋಗದವನಂಗಿರ್ತೀಯ. ಸ್ಟಿಕ್ಕರ್ ಅಲ್ಲಿ ಮಾತ್ರ ಹಿಂಗೊಂದು ಕಳಿಸ್ತೀಯ. ಯಾವನೋ ನನಗೆ ಫಾರ್ವರ್ಡ್ ಮೆಸೇಜ್ ಮಾಡಿತ್ತು. ಸಾಂಬ್ರಾಣಿ ಕಳ್ಸಿದ್ ನಾನಲ್ಲ ಕಣ. ಅವ್ನು ರವಿಕಿರಣ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ರವಿಕಿರಣ. ಬಾರೋ. ಯಾವ ಕೆಲಸ ಮಾಡಕ್ ಬಿಡ್ದಂಗ್ ಬಡ್ಕತ್ತ. ಸೀತಾರಾಮ ಏನ ಸಮಸ್ಯೆ? ಓ ಇವ್ರ್ಯಾರು ಚೈನ್ ಗಿನೆಲ್ಲ ಹಾಕೊಂಡ್ಬಿಟ್ಟವ್ರ? ನಮ್ಮ ಚಾಟ್ಸಾಪ್ ಗ್ರೂಪ್ ಫ್ರೆಂಡ್. ಹೌದಾ ಸರ್, ನಮ್ ಗ್ರೂಪ್ ಅಲ್ಲಿ ಇದ್ದೀರಾ? ಹೌದು. ಕೊನೆ ನಂಬರ್ ಹೇಳಿ ನಿಮ್ದು. 29. ಓಹೋ ಇಲ್ಲೇ ಇದ್ದೀರಾ? ನಾನು ನೋಡೇ ಇಲ್ಲ. ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. ಕರೆಕ್ಟ್ ಆಗಿ ಕಳ್ಸಿದ್ಯಾ? ನಾನೇ ಬರ್ದಿದ್ದು. ಹೌದಾ? 10,000 ರೂಪಾಯಿ ಕೊಡು. ಕಷ್ಟಲ್ಲಿದ್ದೀನಿ, 10,000 ರೂಪಾಯಿ ಕೊಡ. ಹೌದಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಮೆಸೇಜ್ ಫಾರ್ವರ್ಡ್ ಮೆಸೇಜ್ ಅಂತ. ಅಯ್ಯೋ ನನ್ನ ಮಕ್ಕಳ ಏನು ಫಾರ್ವರ್ಡ್ ಮೆಸೇಜ್ ಅಂತ ಸಿಕ್ದಂಗ್ ಕಳಿಸ್ತೀರ ಮೆಸೇಜು. ಅದೇ ಮೊನ್ನೆ ಏನೋ ಒಂದು ಇನ್ವಿಟೇಷನ್ ಕಳ್ಸಿದಲ್ಲ, ಏನೋ ಹಾಕಿದೆ ನಮ್ ಚಿಕ್ಕಪ್ಪನ ಮಗನ್ ಮದ್ವೆದು. ಏನಂತ ಬರ್ತಿದ್ದೆ ಅದ್ರ? ಅದೇ ನಿಮ್ಮ ಹೆಸರು ನಮ್ಮ ಮನಸ್ಸಲ್ಲಿದೆ ಅಂತ ಬರ್ದಿದೆ. ತಪ್ಪೇನು? ನನ್ನ ಹೆಸರೇನು? ನನ್ನ ಹೆಸರೇನು? ನಿಂಗರಾಜು ಇಲ್ಲ. ಶಂಕರ್ ಇಲ್ಲ. ಏನೋ ಕುಮಾರ ಇಲ್ಲ. ಬಾಯಲ್ಲೇ ಇದೆ. ಈಗ ಯಾಕೆ ಅದೆಲ್ಲ ಬಿಟ್ಬಿಡಿ. ಅಯ್ಯೋ ನನ್ನ ಮಕ್ಕಳ, ಕರೆದ್ರೆ ಫ್ರೆಂಡ್ ಬರ್ತಾನೆ, ಕೆರೆದ್ರೆ ಬುಂಡೆ ಬರುತ್ತೆ ಅನ್ಕೊಂಡು ಎಲ್ಲಾರ್ಗು ಫಾರ್ವರ್ಡ್ ಮೆಸೇಜ್ ಮಾಡ್ಕೊಂಡು ಕಾಲ ಕಳಿಸಿ. ಯಾರು ನಿನಗ್ ಕಳ್ಸಿತ್ತು? ಆ ಮೆಸೇಜ್ ನಾನಲ್ಲ ಬರ್ದಿದ್ದು. ಮತ್ತಿನ್ಯಾರು? ನನಗ್ ಮೆಸೇಜ್ ಕಳ್ಸಿದ್ದು ಸಿರಿ ಅವರು. ಅಂದ್ರೆ ನೀವು ಕಳ್ಸಿಲ್ಲ. ಆಡುತ್ತಿದೆ ಕನ್ನಡ ಕೋಗಿಲೆ. ಅವನಾ? ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಎಲ್ಲಾ ಕಷ್ಟ ಕಾಲದಲ್ಲೂ ಫ್ರೆಂಡ್ ಬರ್ತಾನೆ. ನಾನು ನೀನು ಫ್ರೆಂಡ್. 10,000 ರೂಪಾಯಿ ಕೊಡು. ಆ ಮೆಸೇಜ್ ಹಾಕಿ ಕಳಿಸ್ತೆ. ಸುಮ್ಮನೆ ಫಾರ್ವರ್ಡ್ ಮೆಸೇಜ್ ನನ್ನ ಫ್ರೆಂಡ್ ಕಳ್ಸಿದ್ದು. ಸುಮ್ಮನೆ ಫಾರ್ವರ್ಡ್ ಸುಮ್ಮನೆ ಕಳಿಸ್ತೀಯ? ಲೇ ನನ್ನ ಮಕ್ಕಳ, ಮಾತಾಡಕ್ಕೆ ಅಂತ 3,000 ರೂಪಾಯಿ ಕೊಟ್ಟು ಫೋನ್ ತಗೊಂಡ್ರೆ ಇವ್ರು ಕಳಿಸೋ ಮೆಸೇಜ್ ನಾವು ಸೇವ್ ಮಾಡ್ಕೊಳಕ್ಕೆ ಅಂತ 1 ಲಕ್ಷ ಕೊಟ್ಟು ಮೆಮೊರಿ ಕಾರ್ಡ್ ತಗೋಬೇಕಲ್ಲ. ಯಾರು? ನನಗೆ ನನ್ನ ಫ್ರೆಂಡ್ ಕಣ ಕಳ್ಸಿದ್ದು. ಯಾವನವನು? ಅಲ್ಲೇ ಕೂತಿದ್ದ ನೋಡು, ಅವನೇ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಎಲ್ಲ ಕಾಲದಲ್ಲೂ ಬರೋವನೇ ಫ್ರೆಂಡು. 10,000 ರೂಪಾಯಿ ಕೊಡು. ಅವನ್ ಕಳಿಸ್ತಾ. ಏಯ್ ನನ್ನ ಮಕ್ಕಳ ಏನೋ ಅನ್ಕೊಂಡಿದ್ದೀರಾ ನಮ್ಗೆ? ಫಾರ್ವರ್ಡ್ ಮೆಸೇಜ್ ಅಂತ ಏನಂತ ಕಳಿಸಿದೆ ಅವತ್ತೊಂದು ಮೆಸೇಜ್ ನೀನು? ಒಂದು ಮೆಸೇಜ್ ಅನ್ನ 20 ಜನಕ್ಕೆ ಕಳಿಸಿದ್ರೆ 1 hour ಅಲ್ಲಿ ಒಳ್ಳೆ ಶುಭ ವಿಚಾರ ಬರುತ್ತೆ. ನಾಯಿ ಶುಭ ವಿಚಾರ ಬರುತ್ತೆ ಅಂತ 2 ದಿನ ಕಾದೆ ಕಣೋ. ಶುಭ ವಿಚಾರ ಇರ್ಲಿ, ಪಕ್ಕದ ಮನೆ ಶುಭನೂ ಬರ್ಲಿಲ್ವಲ್ಲ. ಯಾವನ ಕಳಿಸ. ನಂದೀಸ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಬರುತ್ತೆ. ಕಷ್ಟ ಕಾಲದಲ್ಲಿದ್ದಾಗ ಫ್ರೆಂಡ್ ಬರ್ತಾನೆ. ಫ್ರೆಂಡ್ 10,000 ರೂಪಾಯಿ ಕೊಡು. ಫಾರ್ವರ್ಡ್ ಮೆಸೇಜ್ ಯಾಕೆ ಮಾಡ್ದೆ? ಫಾರ್ವರ್ಡ್ ಮೆಸೇಜ್ ಯಾಕೆ ಮಾಡ್ದೆ ಅಂದ್ರೆ ನನ್ನ ಮಕ್ಕಳ ಈ ಸುಮ್ಮನೆ ಕುತ್ಕೊಳಕ್ಕಾಗ್ದೆ ಮೆಮೊರಿ ಫುಲ್ ಮಾಡಿ ನಮ್ಮ ಪ್ರಾಣ ತಿಂತೀರ. ಪ್ರಾಣ ಯಾರು? ನಾನೆಲ್ಲ ಮಾಡಿದ್ದು. ಮತ್ತಿನ್ಯಾರು? ನನಗ್ ಮಾಡಿದ್ದು ಗುರು ಸಾರು. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಕಷ್ಟದಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಬರ್ತಾರೆ. ಸರ್ ಈಗ ನಾ ಕಷ್ಟದಲ್ಲಿ ಇದ್ದೀನಿ, 10,000 ರೂಪಾಯಿ ಕೊಡಿ. ಅವ್ರು ಚೈನೇ ಕೊಟ್ಟಿಲ್ಲ, 10,000 ರೂಪಾಯಿ ನೀ ಕೊಡ್ತಾರ. ಅದೇ ತಗೋ. ಇದು ನಂದಲ್ಲ. ಅದಕ್ಕೆ ಹೇಳಿದ್ ಗುರು ಸರ್ದು ತಾನೆ. ನನಗ್ ಬೇಡ, ಇದು ರೋಲ್ಡ್ ಗೋಲ್ಡ್ ಅಂತೆ. ಮತ್ತೆ ಯಾಕೆ ಹಾಕೊಂಡಿದ್ಯಾ ಪೋಸ್ಟ್? ಸುಮ್ನೆ ಎಂಟ್ರಿಗೆ ಅಂತ ಹಾಕಂಡೆ ಮೇಡಮ್. ಇಲ್ಲ ಜಗಬ ಕಂಡ್ರೆ ಪ್ರೀತಿ ಚೈನು ಕೊಡ್ತೀನಿ. ಎಷ್ಟು ಬೇಕು? 10,000 ಅಷ್ಟೇ. ಅಕೌಂಟ್ ನಂಬರ್ ಕಳ್ಸು. 25, 35, 45, 65. ಬಂತು. ಬಂತಾ? ಥ್ಯಾಂಕ್ ಯು ಸರ್. ಫ್ರೆಂಡ್ಸು ಅಂತಂದ್ರೆ ಹಿಂಗಿರ್ಬೇಕು ಅಲ್ಲ. ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಎಲ್ಲ ಕಾಲದಲ್ಲಿ ಫ್ರೆಂಡ್ ಬರ್ಬೇಕು. ಎಲ್ಲಾ ಕಾಲದಲ್ಲಿ ಕಷ್ಟದಲ್ಲಿದ್ದಾಗ ಫ್ರೆಂಡ್ ಬರ್ತಾರೆ. ಬರ್ಬೇಕು ಸರ್. ಇದನ್ನ ಯಾರು ಕಳ್ಸಿದ್ ಗೊತ್ತಾ ನನಗೆ? ಮೊದ್ಲು ಒರಿಜಿನಲ್ ಮೆಸೇಜ್
ನನ್ನ ಮಗ ಅವನೇ. ಅಯ್ಯೋ ನನ್ನ ಮಗನೇ, ನನ್ನ ಫೇಸ್ ಗ್ಲಾಮರ್ ಹಾಳಾಗುತ್ತೆ ಅಂತ ಮನೆ ಒಳಗೆ ನಾನು ಫೇಸ್ ಪ್ಯಾಕ್ ಹಾಕೊಂಡ್ ಮಲಗಿದ್ರೆ ಕರಿಯೋದಲ್ದೆ ನನಗೆ ಹೊಡೆದು ಮೆಸೇಜ್ ನಾನು ಕಳ್ಸಿದ್ದ ಹೊಡಿತೀನೋ ನನ್ನ ಮಗನೇ. ನಾನು ಮೆಸೇಜ್ ಕಳಿಸ್ತೆ ಅಂತ ನನ್ನ ಮಕ್ಕಳ ನನಗೆ ತಿರುಗಿಸಿ ಹೊಡಿತೀರಾ? ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಕಷ್ಟ ಅಂದಾಗ ಫ್ರೆಂಡು ಬರ್ತಾನೆ. ಅಯ್ಯ ನಿನ್ನಲೇ. ಗೊತ್ತಾಯ್ತಾ ಎಲ್ಲಿಂದ ಬಂತು ಫಾರ್ವರ್ಡ್ ಮೆಸೇಜ್? ಸುಮ್ನೆ ಇರಿಟೇಟ್ ಮಾಡಕ್ಕೆ ಅಂತಾನೆ ಏನಾರು ಒಂದು ಟಾಪಿಕ್ ಹುಡ್ಕೊಂಡಿರ್ತಾರೆ. ಥ್ಯಾಂಕ್ ಯು ಗುರುಜಿ, ನಿಜವಾಗ್ಲೂ ನಮ್ನೆಲ್ಲರನ್ನು ಬಚಾವ್ ಮಾಡಿದ್ದು ನೀವೇ. ಈಗ ನಮ್ ಗುರುಜಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ನಮ್ಮನ್ನೆಲ್ಲ ಸೇವ್ ಮಾಡಿದ್ರಿ, ಥ್ಯಾಂಕ್ ಯು. ಈಗ ಸ್ಕಿಟ್ ಹೇಗಿತ್ತು ಹೇಳಿ? ಕಷ್ಟ ಕಾಲದಲ್ಲಿ ಉಪಕಾರ ಮಾಡಲೇಬೇಕು. ಸ್ಕಿಟ್ ಸೂಪರ್ ಆಗಿತ್ತು. ಅಂದ್ರೆ ಫ್ರಾಂಕ್ಲಿ ಟೆಲ್ಲಿಂಗ್ ಅವ್ರು ಕಷ್ಟ ಪಡದೆ ಎಲ್ಲರ ನಗಿಸಿದ್ದಾರೆ. ಜಾಸ್ತಿ ಕಷ್ಟಪಟ್ಟಿಲ್ಲ. ಒಬ್ಬನೇ ಇಲ್ಲಿಂದ ಎಲ್ರಿಗೂ ಹೋದ ಪಾಪ, ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ ಕೂತವ್ರಿಗೆ ವಿಷಯನೇ ಗೊತ್ತಿಲ್ಲ ಪಾಪ. ಧರ್ಮ ಕೇಟ್ ತಿಂದು ಒಬ್ಬನೇ ಫುಲ್ ಮ್ಯಾನೇಜ್ ಮಾಡಿದ. ಒಂದು ಸಣ್ಣ ಒಂದು ಮೆಸೇಜ್ ಅಂತ ಇಟ್ಕೊಂಡು ಒಳ್ಳೆ ಮೆಸೇಜ್ ಕೊಟ್ಬಿಟ್ಟ. ಸೊ ಐ ಥಿಂಕ್ ದಟ್ಸ್ ಎ ರಿಯಲಿ ವೆರಿ ಗುಡ್ ಐಡಿಯಾ. ಇದು ಚೆನ್ನಾಗಿತ್ತು. ಇಟ್ ವಾಸ್ ಟೋಟಲಿ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್. ಸೂಪರ್. ಗಿವ್ ಇಟ್ ಅಪ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ರಚ್ಚಿ ಸೀರಿಯಸ್ಲಿ ಲಾಸ್ಟ್ ಈ ತರ ಟ್ವಿಸ್ಟ್ ಇದೆ ಅಂತ ನನಗೆ ಗುರು ಸರ್ ಕೂಡ ಕ್ಲೂ ಕೊಟ್ಟಿಲ್ಲ. ಐ ವಾಸ್ ಕ್ಲೂಲೆಸ್. ಅಂದ್ರೆ ಯಾರಾದ್ರೂ ಒಬ್ರಾದ್ರೂ ಹೇಳ್ತಾರೆ ಗುರು ಸರ್ ಇಲ್ಲ ಒಂದೇ ಲಾಸ್ಟ್ ಕಿತಾಪತಿ ಅಂತ. ನಾನು ಐ ವಾಸ್ ಜಸ್ಟ್ ನೀಟ್ಲಿ ಗೋಯಿಂಗ್ ವಿತ್ ದ ಫ್ಲೋ. ಆರಾಮ್ಸೆ ಯಾರಿರ್ಬೋದು ಲಾಸ್ಟ್ ಅವನೇ ಏನೋ ಪಂಚ್ ಕೊಡ್ತಾನೆ ಅಂತ ಅನ್ಕೊಂಡೆ. ಪಂಚ್ ಕೊಡ್ಲಿಲ್ಲ, ಪಂಚ್ ಮಾಡಿದ್ರು ಅವನಿಗೆ. ಬಟ್ ಕ್ಲೈಮ್ಯಾಕ್ಸ್ ವಾಸ್ ವೆರಿ ಗುಡ್ ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ 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 ಗುಡ್. ಸಖತ್ತಾಗಿತ್ತು. ಒಂದೇ ಒಂದು ಲೈನ್ ಹಿಡ್ಕೊಂಡು ಇಡೀ ಸ್ಕಿಟ್ನ ಎಳೆದ್ಬಿಟ್ಟು ಅಲ್ಲ ಮಗ ನೀನು ಜಗ ಎಂತ ಸ್ಮಾರ್ಟ್ ಇರ್ಬೇಕು ನೀನು. ಬಟ್ ಓವರ್ ಆಲ್ ವೆನ್ ಇಟ್ ಕಮ್ಸ್ ಟು ಯೋರ್ ಸ್ಕಿಟ್ ಇಟ್ ವಾಸ್ ವೆರಿ ಗುಡ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್.